ಇನ್ನು ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಅಸ್ಥಿಪಂಜರ ಶೋಧ ಕಾರ್ಯಾಚರಣೆ 13ನೇ ದಿನ ಇದು 13ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಶೋಧ ಅದರಲ್ಲೂ ಡ್ರೋನ್ ಮೌಂಟೆಡ್ ರೆಡಾರ್ ಮೂಲಕ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ಜಿಪಿಆರ್ ಮೂಲಕ ಶೋಧ ಭೂಮಿಯ 10 ಅಡಿ ಆಳದವರೆಗೂ ಕೂಡ ಇರೋ ವಸ್ತುಗಳನ್ನು ಪತ್ತೆ ಹಚ್ಚಬಲ್ಲದು ಅಂದ್ರೆ ಅಸ್ಥಿಪಂಜರಗಳನ್ನ ಕುರುಹು ಏನಾದರೂ ಪತ್ತೆಯಾದರೆ ಆಗ ಎಸ್ಐಟಿ ಆ ಜಾಗದಲ್ಲಿ ಅಗೆಯೋ ಕಾರ್ಯಕ್ಕೆ ಮುಂದಾಗುತ್ತೆ ಡ್ರೋನ್ ಮೌಂಟೆಡ್ ಜಿಪಿಆರ್ ಯಂತ್ರವನ್ನು ಗಮನಿಸ್ತಾ ಇದ್ದೀವಿ ಸಾಮಾನ್ಯವಾಗಿ ಜಿಪಿಆರ್ ಯಂತ್ರ ಏನಿರುತ್ತೆ ಅದನ್ನು ನೆಲದ ಮೇಲೆ ತಳ್ಕೊಂಡು ಹೋಗ್ತಾರೆ ಆದರೆ ಇದು ಡ್ರೋನ್ ಮೌಂಟೆಡ್ ಆಗಿರೋದ್ರಿಂದ ಎತ್ತರದಿಂದ ಹಾರಾಟ ಮಾಡ್ತಾ ಅಲ್ಲಿಂದಲೇ ಅದು ಸ್ಕ್ಯಾನ್ ಮಾಡುತ್ತೆ ಏನಾದರೂ ಒಂದೊಮ್ಮೆ ಅಸ್ಥಿಪಂಜರಗಳಲ್ಲಿದ್ದಲ್ಲಿ ಅದರ ಇಮೇಜಿಂಗಲ್ಲಿ ಲಭ್ಯ ಆಗುತ್ತೆ ಅದನ್ನು ಆಧರಿಸಿ ಒಮ್ಮೆ ಕುರುಹು ಪತ್ತೆಯಾದರೆ ಆಗ ಆ ಜಾಗದಲ್ಲಿ ಎಸ್ಐಟಿ ಅಗೆಯಲಿದೆ ಇನ್ನು 13ನೇ ಪಾಯಿಂಟ್ಗೆ ಬಂದು ಮಾಹಿತಿ ಪಡೆದಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಜಿಪಿಆರ್ ಶೋಧ ಕಾರ್ಯದ ವಿವರವನ್ನು ಪಡ್ಕೊಂಡಿದ್ದಾರೆ ಆ ಶೋಧ ಕಾರ್ಯದ ವಿವರವನ್ನು ತನಿಖಾಧಿಕಾರಿಗಳು ನೀಡಿದ್ದಾರೆ ಡ್ರೋನ್ ಮೌಂಟೆಡ್ ಜಿಪಿಆರ್ ತಂತ್ರಜ್ಞರಿಂದಲೂ ಕೂಡ ಮುಖ್ಯಸ್ಥರಿಗೆ ಮಾಹಿತಿಯನ್ನು ಕೊಡಲಾಗಿದೆ ಇನ್ನು ಎಸಿ ಸ್ಟೆಲ್ಲಾ ವರ್ಗೀಸ್ ಬಳಿ ಚರ್ಚಿಸಿ ತೆರಳಿದ್ದಾರೆ ಪ್ರಣವ್ ಮೊಹಾಂತಿ ಎಸ್ಐಟಿ ಮುಖ್ಯಸ್ಥರ ಸ್ಥಳಕ್ಕಾಗಮಿಸಿದ್ರು ಈ ಬಗ್ಗೆ ತಂತ್ರಜ್ಞರಿಂದ ಮಾಹಿತಿ ಪಡ್ಕೊಂಡಿದ್ದಾರೆ ಒಟ್ಟಾರೆ ಧರ್ಮಸ್ಥಳದಲ್ಲಿ ಶವ ಶೋಧ ಕಾರ್ಯ ಅಂತಿಮ ಘಟ್ಟಕ್ಕೆ ಬಂದು ನಿಂತಂತೆ ಕಂಡು ಬರ್ತಾ ಇದೆ ಕೊನೆಗೂ 13ನೇ ಪಾಯಿಂಟ್ನಲ್ಲಿ ಶೋಧ ನಡೆಸಲಾಗ್ತಾ ಇದೆ ಡ್ರೋನ್ ಮೂಲಕ ಜಿಪಿಆರ್ ತಂತ್ರಜ್ಞಾನವನ್ನು ಬಳಸಿ ಈ ಶೋಧ ನಡೆಸಲಾಗ್ತಾ ಇದೆ ಹಾಗಿದ್ರೆ ಈ ಜಿಪಿಆರ್ ತಂತ್ರಜ್ಞಾನ ಹೇಗೆ ಕೆಲಸ ಮಾಡುತ್ತೆ ಈ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಧರ್ಮಸ್ಥಳದಲ್ಲಿ 13ನೇ ದಿನಕ್ಕೆ ಕಾಲಿಟ್ಟ ಎಸ್ಐಟಿ ಕಾರ್ಯಾಚರಣೆ 13ನೇ ಪಾಯಿಂಟ್ನಲ್ಲಿ ಡ್ರೋನ್ನಲ್ಲಿ ಜಿಪಿಆರ್ ಬಳಸಿ ಶೋಧ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣದ ತನಿಖೆ ನಿರ್ಣಾಯಕ ಘಟ್ಟಕ್ಕೆ ಬಂದು ನಿಂತಿದೆ ಎಸ್ಐಟಿ ಕಾರ್ಯಾಚರಣೆ 13ನೇ ದಿನಕ್ಕೆ ಕಾಲಿಟ್ಟಿದೆ ದೂರುದಾರ ತೋರಿಸಿದ ಜಾಗವನ್ನೆಲ್ಲ ಎಸ್ಐಟಿ ಟೀಮ್ ಅಗೆಯೋ ಕೆಲಸ ಮಾಡ್ತಿದೆ ಆದರೆ ಇಷ್ಟು ದಿನ 13 ಪಾಯಿಂಟ್ ಬಿಟ್ಟು ಎಲ್ಲವನ್ನೂ ಶೋಧ ಮಾಡಲಾಗ್ತಿತ್ತು ಟೆಕ್ನಿಕಲ್ ಸಮಸ್ಯೆ ಹಿನ್ನೆಲೆ ಶೋಧಕ್ಕೆ ಸಮಸ್ಯೆಯಾಗಿತ್ತು ಆದರೆ ಇದೀಗ ಡ್ರೋನ್ ಮೂಲಕ ಜಿಪಿಆರ್ ಯಂತ್ರ ಬಳಸಿ ಈ ಮಾಸ್ಕ್ ಮ್ಯಾನ್ ತೋರಿಸಿರುವ 13ನೇ ಪಾಯಿಂಟ್ನಲ್ಲಿ ಶೋಧ ನಡೆಸಲಾಗ್ತಿದೆ ಪಾಯಿಂಟ್ ನಂಬರ್ 13 ಎಲ್ಲರ ಕೇಂದ್ರ ಬಿಂದು ಆಗಿರುವಂಥದ್ದು ಯಾಕೆಂತ ಹೇಳಿದರೆ ಇವತ್ತು 13ನೇ ದಿನ ಶೋಧ ಕಾರ್ಯ ಪಾಯಿಂಟ್ ನಂಬರ್ 13 ನಡೀತಾ ಇದೆ ಸೊ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹೆಣಗಳನ್ನು ಹೂತಾಕಿದ್ದೀನಿ ಅಂತ ಹೇಳಿ ಆ ಒಂದು ಮಾಸ್ಕ್ ಮ್ಯಾನ್ ಹೇಳಿದ್ದ ಸೊ ಅದರಿಂದ ಎಲ್ಲರ ಚಿತ್ತ ಈ ಕಡೆ ಇರುವಂಥದ್ದು ಇವತ್ತು ಆ ಡ್ರೋನ್ ಮೌಂಟೆಡ್ ಡ್ರೋನ್ ಜಿಪಿಆರ್ ಬಂದಂಥ ಸಂದರ್ಭದಲ್ಲಿ ಆ ಒಂದು ಸ್ಕ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಎಷ್ಟು ಹೆಣಗಳು ಇದೆ ಅನ್ನೋದು ಗೊತ್ತಾಗುತ್ತೆ ಸೊ ಇದೆಯಾ ಇಲ್ವಾ ಅನ್ನೋದು ಆ ಒಂದು ಸ್ಕ್ಯಾನ್ನಲ್ಲಿ ಗೊತ್ತಾಗುತ್ತೆ ಅದಾದ ನಂತರ ಕಾರ್ಯಾಚರಣೆಗಳು ನಡೆಯಲಿದೆ ಸದ್ಯಕ್ಕೆ ಎಲ್ಲರ ಕುತೂಹಲ ಈಗ ಆ ಮೌಂಟೆಡ್ ಡ್ರೋನ್ ಜಿಪಿಆರ್ನ ಕಾರ್ಯಚಟುವಟಿಕೆ ಮೇಲೆ ಇರುವಂಥದ್ದು ದೂರುದಾರ ವಕೀಲರ ಸಮ್ಮುಖದಲ್ಲೇ ಕಾರ್ಯಾಚರಣೆ 13ನೇ ಪಾಯಿಂಟ್ ಮೇಲೆ ಇದೀಗ ಎಲ್ಲರ ಚಿತ್ತ ನೆಟ್ಟಿದೆ ಡ್ರೋನ್ ಬಳಸಿ ಜಿಪಿಆರ್ ತಂತ್ರಜ್ಞಾನದ ಮೂಲಕ ಶೋಧ ನಡೆಸಲಾಗ್ತಿದೆ ರಡಾರ್ ಮೂಲಕ ಸ್ಕ್ಯಾನ್ ಮಾಡಲಾಗುತ್ತೆ ಭೂಮಿಯೊಳಗೆ ಇರೋ ವಸ್ತುಗಳನ್ನ ಲೈವ್ ಇಮೇಜ್ ಮೂಲಕ ಜಿಪಿಆರ್ ತೋರಿಸುತ್ತೆ ಒಂದು ವೇಳೆ ಭೂಮಿಯೊಳಗೆ ಅಸ್ಥಿಪಂಜರ ಇದ್ರೂ ಕೂಡ ಲೈವ್ ಇಮೇಜ್ ನಲ್ಲಿ ಗೊತ್ತಾಗುತ್ತೆ 13ನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆಗೂ ಮುನ್ನ ಡ್ರೋನ್ ಮೌಂಟೆಡ್ ಜಿಪಿಆರ್ ಪ್ರಾಯೋಗಿಕ ಪರೀಕ್ಷೆ ಮಾಡಲಾಯಿತು ಇನ್ನು ಸ್ಥಳದಲ್ಲಿ ಹೆಚ್ಚಿನ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಸ್ಥಳದಲ್ಲಿ 50ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಕೆಎಸ್ಆರ್ಪಿ ತುಕಡಿ ಸೇರಿ ಶಸ್ತ್ರಸಜ್ಜಿತ ಪೊಲೀಸರ ಭದ್ರತೆ ಒದಗಿಸಲಾಗಿದೆ ಮಾಸ್ಕ್ಧಾರಿ ವ್ಯಕ್ತಿ ಬಂದು ಅನಾಮಿಕ ವ್ಯಕ್ತಿ ತಪ್ಪನ್ನು ಒಪ್ಕೊಂಡಿದ್ದ ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ 13 ದಿನಗಳಿಂದ ಈ ಒಂದು ಕಾರ್ಯಾಚರಣೆ ನಡೀತಾ ಇತ್ತು ಆ ಒಂದು ಕಾರ್ಯಾಚರಣೆ ಈಗ ಒಂದು ಮುಖ್ಯವಾದ ಘಟ್ಟಕ್ಕೆ ಬಂದಿರುವಂಥದ್ದು ಅದೇನಂತ ಹೇಳಿದರೆ ಈ ಒಂದು ಜಿಪಿಆರ್ ಮಷಿನ್ ಅನ್ನು ತರಿಸಿರುವಂಥದ್ದು ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಏನಿದೆ ಸೊ ಇದು ಈಗ ಒಂದು ಅಡ್ವಾನ್ಸ್ ಆಗಿ ಡ್ರೋನ್ ಮೌಂಟೆಡ್ ಜಿಪಿಆರ್ ಆಗಿ ಬಂದಿರುವಂಥದ್ದು ಸೊ ಇದನ್ನು ಇವಾಗ ಬಳಸ್ಕೊಳ್ತಾ ಇದ್ದಾರೆ ಸೊ ಈಗ ಇದು ಡೆಮೋ ನಡೀತಾ ಇರುವಂಥದ್ದು ಏನು ಪಾಯಿಂಟ್ ನಂಬರ್ 13ರಲ್ಲಿ ಈಗ ನಡೀತಾ ಇರುವಂತಹ ಕಾರ್ಯಾಚರಣೆ ಏನಿದೆ ಇದು ಈಗ ಡೆಮೋ ನಡೀತಾ ಇರುವಂಥದ್ದು
ಭೂಮಿಯ ಒಳಗೆ ಹೂತಿರುವ ಅಸ್ಥಿಪಂಜರವನ್ನ ಜಿಪಿಆರ್ ಮೂಲಕ ಹೇಗೆ ಶೋಧ ಮಾಡ್ತಾರೆ ಅಂತ ಎಲ್ಲರಲ್ಲೂ ಕುತೂಹಲ ಇರುತ್ತೆ. ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಕಾತರ ಇರುತ್ತೆ. ಈ ಬಗ್ಗೆ TV9 ಜೊತೆ ಜಿಪಿಆರ್ ತಜ್ಞ ಡಾಕ್ಟರ್ NR ರಮೇಶ್ ಇಂಚಿಂಚು ವಿವರಣೆ ಕೊಟ್ಟಿದ್ದಾರೆ. ಜಿಪಿಆರ್ ಅಂದರೆ ಗ್ರೌಂಡ್ ಪೆನಿಟ್ರೇಷನ್ ರಡಾರ್ ಅಂತ. ಇದೊಂದು ಸಫಿಸ್ಟಿಕೇಟೆಡ್ ರಿಮೋಟ್ ಸೆನ್ಸಿಂಗ್ ಜಿಯೋಫಿಸಿಕಲ್ ಇನ್ಸ್ಟ್ರೂಮೆಂಟು. ಇದೊಂದು ಸಾಧನ ಉಪಕರಣ. ಇದನ್ನು ಸಾಮಾನ್ಯವಾಗಿ ಈ ಪ್ರಾಚ್ಯ ವಸ್ತುಗಳು ಮತ್ತು ಯಾವುದಾದ್ರು ಸಮಾಧಿ ಅಥವಾ ಅಸ್ಥಿಪಂಜರಗಳನ್ನು ಕಂಡುಹಿಡಿಬೋದು, ಅಥವಾ ತಲೆಬುರುಡೆ ಇಂಥ ವಸ್ತುಗಳೇನಾದರೂ ಭೂಮಿ ಒಳಗಡೆ ಹುದುಗಿದ್ರೆ ಅಗೇದೆ ಅದನ್ನು ಮೇಲಿಂದಲೇ ಪತ್ತೆ ಹಚ್ಚುವಂಥ ಒಂದು ಸಾಧನ ಇದು. ಮತ್ತೊಂದು ಕಡೆ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಕೊಟ್ಟಿದೆ. ಸುಮೋಟೋ ಕೇಸ್ ದಾಖಲಿಸಿಕೊಂಡು ಇಂಚಿಂಚು ಮಾಹಿತಿ ಕಲೆ ಹಾಕಲಾಗ್ತಿದೆ. ಎಸ್ಐಟಿ ಪೊಲೀಸ್ ಠಾಣೆ ಧರ್ಮಸ್ಥಳ ಠಾಣೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಪೃಥ್ವಿರಾಜ್ ಜೊತೆ ಅಶೋಕ್, TV9 ಧರ್ಮಸ್ಥಳ.